ಎಕ್ಕದ ಗಿಡ ಬಿಳಿ. ಇದರಲ್ಲಿ ಬಿಳಿ ಮತ್ತು ನೀಲಿ ಎಂದು ಎರಡು ಪ್ರಕಾರದ ಹೂಗಳಾಗುವ ಗಿಡಗಳಿವೆ. ಬಿಳಿ ಎಕ್ಕವನ್ನು ಪೂಜಿಸಿದರೆ ಇಷ್ಟಾರ್ಥಗಳು ನೆರವೇರುತ್ತದೆ. ವಾಸ್ತು ದೋಷವನ್ನು ನಿವಾರಿಸಿ ಇದು ದೈಹಿಕ ಆರೋಗ್ಯ ಎಲ್ಲ ಸಮಸ್ಯೆಗಳಿಗೆ ಇದು ಉಪಯುಕ್ತ. ಬಿಳಿ ಎಕ್ಕವು ಮನೆಯಲ್ಲಿದ್ದರೆ ಸಕಲ ಐಶ್ವರ್ಯ, ಆರೋಗ್ಯ, ಅಂತಸ್ತು ವೃದ್ಧಿಯಾಗುವುದು. ಹಣಕಾಸಿನ ಎಲ್ಲ ಸಮಸ್ಯೆಯ ನಿವಾರಣೆ, ಮನೆಯಲ್ಲಿ ಶಾಂತಿ, ನೆಮ್ಮದಿ ನೆಲೆಸಿ ಬಿಳಿ ಎಕ್ಕದ ಗಿಡವು ಸಹಾಯ ಮಾಡುವುದು. ಕೆಲವು ಜನರು ಹಣಕಾಸಿನ ತೊಂದರೆ ಅನುಭವಿಸುತ್ತಿರುತ್ತಾರೆ. ಸಾಲಬಾಧೆಗಳಲ್ಲಿ ಸಿಲುಕಿ ಕಷ್ಟದ ಪರಿಸ್ಥಿತಿಯಲ್ಲಿ ಇರುತ್ತಾರೆ. ಅಂಥವರಿಗೆ ಬಿಳಿ ಎಕ್ಕವು ಅದೃಷ್ಟವನ್ನು ತರಲಿದೆ. ಗಣಪತಿಗೆ ಇದು ಬಹಳ ಪ್ರಿಯ. ಈ ಹೂವನ್ನು ಗಣಪತಿಗೆ ಹಾಕಿದರೆ, ಪೂಜೆ ಮಾಡಿದರೆ ಗಣಪತಿಯು ಐಶ್ವರ್ಯ, ಆಂಜನೇಯನಿಗೆ, ಶನಿದೇವರಿಗೆ ಎಲ್ಲ ಬಿಳಿ ಎಕ್ಕವನ್ನು ಹಾಕಬಹುದು. ಹಲವು ದೋಷಗಳಿಂದ ಇದು ಮುಕ್ತಿಯನ್ನು ಕೊಡುತ್ತದೆ. ಬಿಳಿ ಎಕ್ಕವು ಶಿವನಿಗೂ ಸಹ ಅತ್ಯಂತ ಪ್ರಿಯ. ತಮ್ಮ ಇಷ್ಟಾರ್ಥಗಳ ಈಡೇರಿಕೆಗಾಗಿ ಬಿಳಿ ಎಕ್ಕದ ಹೂವನ್ನು ಅರ್ಪಿಸಿ. ಬಿಳಿ ಎಕ್ಕದ ಗಿಡದ ಮುಂದೆ ಸೂರ್ಯದೇವರಿಗೆ ನಮಸ್ಕರಿಸಿ ಪೂಜಿಸಿದರೆ, ರವಿಗ್ರಹಕ್ಕೆ ಭಕ್ತಿಯಿಂದ ನಮಿಸಿ ಸೂರ್ಯನ ದೋಷಗಳು ಸಂಪೂರ್ಣ ನಿವಾರಣೆ. ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಎಕ್ಕದ ಗಿಡವು ಬೆಳೆಸಿದರೆ ಶ್ರೇಷ್ಠ. ಬಲಭಾಗದಲ್ಲಿ ಬೆಳೆದರೆ ವಾಸ್ತು ದೋಷ ನಿವಾರಣೆ. ಬೆಳಿಗ್ಗೆ ಎದ್ದ ಕೂಡಲೇ ಎಕ್ಕದ ಗಿಡವನ್ನು ನೋಡಿದರೆ ಆ ದಿನ ಪೂರ್ತಿ ಸಂತೋಷವಾಗಿರುತ್ತದೆ. ಹಣಕಾಸಿನ ತೊಂದರೆಗೆ 21 ದಿನ ಎಕ್ಕದ ಗಿಡವನ್ನು ಪೂಜಿಸಬಹುದು. ಶನಿ ದೋಷಕ್ಕೆ ಮಂಗಳವಾರ, ಶನಿವಾರ ಬಿಳಿ ಎಕ್ಕದ ಹೂವಿನ ಹಾರವನ್ನು ತಯಾರಿಸಿ ಆಂಜನೇಯ ಅಥವಾ ಶನಿದೇವರಿಗೆ ಅರ್ಪಿಸಬಹುದು. ನಿಮ್ಮ ಮನೆಯಲ್ಲಿ ಎಕ್ಕದ ಗಿಡ ಇದ್ದರೆ ಯಾವುದೇ ರೀತಿಯ ಮಾಟ ಮಂತ್ರ ಸುಳಿಯುವುದಿಲ್ಲ. ನಿತ್ಯ ಪೂಜೆಯಲ್ಲಿ ಎಕ್ಕದ ಹೂವನ್ನು ಬಳಸಬಹುದು. ಇದರ ಮಾಲೆಯನ್ನು ಬಾಗಿಲಿಗೆ ಅಥವಾ ದೇವರ ಕೋಣೆ ಬಾಗಿಲಿಗೆ ಹಾಕಿದರೆ ಮನೆಯಲ್ಲಿರುವ ಎಲ್ಲ ದುಷ್ಟಶಕ್ತಿಗಳು, ನಕಾರಾತ್ಮಕ ಶಕ್ತಿಗಳು ದೂರವಾಗಿ ನಮ್ಮನ್ನು ರಕ್ಷಿಸುವು. ಹಣಕಾಸಿನ ತೊಂದರೆಗೆ ಎಕ್ಕದ ಗಿಡಕ್ಕೆ ನೀರು ಹಾಕಿ ಪೂಜಿಸಿ.